2026 ಮಾರ್ಚ್ 19. ಈ ಡೇಟ್ನ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಭಾರತೀಯ ಸಿನಿಮಾದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಯುದ್ಧಕ್ಕೆ ಸಾಕ್ಷಿಯಾಗಲಿದೆ. ಒಂದ್ ಕಡೆ ಟಾಕ್ಸಿಕ್, ಇನ್ನೊಂದು ಕಡೆ ಧುರಂಧರ್ 2. ಬನ್ನಿ, ಈ ಮಹಾಘರ್ಷಣೆಯ ಹಿಂದಿರುವ ಅಸಲಿ ಕಥೆಯನ್ನ ಆಳವಾಡಿ ನೋಡೋಣ. ಇದನ್ನ ಸುಮ್ನೆ 2 ಸಿನಿಮಾ ರಿಲೀಸ್ ಆಗೋ ದಿನ ಅನ್ಕೊಂಡ್ರೆ ಅದು ನಮ್ಮ ದೊಡ್ಡ ತಪ್ಪು. ಇದು 2 ಬೇರೆ ಬೇರೆ ಸಿನಿಮಾ ಸಿದ್ಧಾಂತಗಳ, 2 ದೈತ್ಯಶಕ್ತಿಗಳ ಮುಖಾಮುಖಿ. ಇದರ ಪರಿಣಾಮ ಇಡೀ ಚಿತ್ರರಂಗದ ಮೇಲೆ ಆಗಲಿದೆ. ಹಾಗಾದ್ರೆ ಬನ್ನಿ, ಈ ಘರ್ಷಣೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಅದರ ಪ್ರತಿಯೊಂದು ಆಯಾಮವನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಇದು ಬರೀ 2 ಸಿನಿಮಾಗಳ ನಡುವಿನ ಫೈಟ್ ಅಲ್ಲ, ಇದೊಂದು ರೀತಿ ಇಂಡಸ್ಟ್ರಿಯ ಅಹಂನ ಪರೀಕ್ಷೆ, ಸೂಪರ್ ಸ್ಟಾರ್ಗಳ ವರ್ಚಸ್ಸಿನ ಪರೀಕ್ಷೆ, ಮತ್ತು ಅಸಲಿಗೆ 2026ರಲ್ಲಿ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದ್ರ ಒಂದು ಫೈನಲ್ ಟೆಸ್ಟ್ ಇದ್ದ ಹಾಗೆ. ಒಂದು ಕಾಲಿತ್ತು, ಆಗ ರಿಯಲಿಸ್ಟಿಕ್ ಸಿನಿಮಾಗಳದ್ದೇ ಹವಾ. ಆದ್ರೆ ಈಗ ಸೀನ್ ಪೂರ್ತಿ ಚೇಂಜ್ ಆಗಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಲಾರ್ಜರ್ ದ್ಯಾನ್ ಲೈಫ್ ಸಿನಿಮಾಗಳದ್ದೇ ಕಾರುಬಾರು. ಹಾಗಾಗಿ ಈ ದಿನಾಂಕ ಪ್ರೇಕ್ಷಕರ ನಿಜವಾದ ಆಯ್ಕೆ ಯಾವುದು ಅಂತ ಸ್ಪಷ್ಟವಾಗಿ ನಿರ್ಧಾರ ಮಾಡ್ಲಿದೆ. ಸರಿ, ಹಾಗಿದ್ರೆ ಈ ಮಹಾಯುದ್ಧದ ಅಖಾಡದಲ್ಲಿರುವ 2 ಸಿನಿಮಾಗಳು ಯಾವುವು, ಅವುಗಳ ಅಸಲಿ ಶಕ್ತಿ ಏನೋ ಒಂದೊಂದಾಗಿ ನೋಡೋಣ. ಮೊದಲಿಗೆ ಧುರಂಧರ್ 2. ಇದು ಸುಮ್ನೆ ಒಂದು ಹೊಸ ಸಿನಿಮಾ ಅಲ್ಲ. ಇದರ ಮೊದಲ ಭಾಗ ಯಾವ ಮಟ್ಟಿಗೆ ಸದ್ದು ಮಾಡಿತ್ತು ಅಂದ್ರೆ ಜನ ಮತ್ತೆ ಮತ್ತೆ ಥಿಯೇಟರ್ಗೆ ಹೋಗಿ ನೋಡಿದ್ರು. ಅದರ ಯಶಸ್ಸಿನ ಭದ್ರ ಬುನಾದಿ ಮೇಲೆ ಈ ಸಿನಿಮಾ ನಿಂತಿದೆ. ಕಲೆಕ್ಷನ್ ಎಷ್ಟು ಗೊತ್ತಾ? ಬರೋಬರಿ 1200 ಕೋಟಿಗೂ ಹೆಚ್ಚು. ಅಬ್ಬಾ! ಅಂದ್ರೆ ಧುರಂಧರ್ 2 ಅನ್ನೋದು ಈಗಾಗ್ಲೇ ಒಂದು ಬ್ರ್ಯಾಂಡ್, ಒಂದು ದೊಡ್ಡ ಶಕ್ತಿ. ಆ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಈ ನಂಬರ್ ಒಂದೇ ಸಾಕು. ಮತ್ತೊಂದು ಕಡೆ ಟಾಕ್ಸಿಕ್. ಇದು ರಿಯಾಲಿಟಿ ಬಗ್ಗೆ ಮಾತಾಡಲ್ಲ, ಬದಲಿಗೆ ಪವರ್, ಡಾಮಿನೆನ್ಸ್, ಆಟಿಟ್ಯೂಡ್ ಇದನ್ನೇ ಸ್ಕ್ರೀನ್ ಮೇಲೆ ತೋರ್ಸಕ್ಕೆ ಬರ್ತಿರೋ ಸಿನಿಮಾ. ರಾ ಮತ್ತು ಪವರ್ಫುಲ್. KGF ಆದ್ಮೇಲೆ ಯಶ್ ಅನ್ನೋ ಬ್ರ್ಯಾಂಡ್ಗೆ ಜಾಗತಿಕ ಮಟ್ಟದಲ್ಲಿ ಒಂದು ಬೇರೆ ಕ್ರೇಜ್ ಸೃಷ್ಟಿಯಾಗಿದೆ. ಅದಕ್ಕೆ ಸಾಕ್ಷಿ ಅಂದ್ರೆ ಟಾಕ್ಸಿಕ್ ಟೀಸರ್. ಒಂದೇ ಒಂದು ಟೀಸರ್ನಿಂದ ಹುಟ್ಕೊಂಡಿರೋ ಹೈಪ ಅಷ್ಟಿಷ್ಟಲ್ಲ, ಅದು ಒಂದ್ ರೀತಿ ಭಯ ಮಿಶ್ರಿತ ಕುತೂಹಲವನ್ನೇ ಸೃಷ್ಟಿ ಮಾಡಿದೆ. ಈ ಫೈಟ್ ಬರೀ ಸಿನಿಮಾಗಳ ನಡುವೆ ಮಾತ್ರ ಅಲ್ಲ, ಇದರ ಹಿಂದಿರೋ ನಿರ್ದೇಶಕರು, ಸ್ಟಾರ್ಗಳು, ಅವರ ಯೋಚನಾ ಲಹರಿ ಎಲ್ಲದರಲ್ಲೂ ದೊಡ್ಡ ವ್ಯತ್ಯಾಸವಿದೆ. ಇಲ್ಲಿ ನೋಡಿ, 2 ತಂಡಗಳ ದಾರಿ ಎಷ್ಟು ಬೇರೆ ಬೇರೆ ಅನ್ನೋದು ಸ್ಪಷ್ಟವಾಗತ್ತೆ. ಯಶ್ ಅವರದು ಮಾತಿಗಿಂತ ಹೆಚ್ಚಾಗಿ ಅವರ ಪ್ರೆಸೆನ್ಸ್ನಲ್ಲಿ ಎಲ್ಲವನ್ನೂ ಹೇಳೋ ಸ್ಟೈಲ್. ಆದ್ರೆ ರಣವೀರ್ ಸಿಂಗ್ ಅವರು ತಮ್ಮ ನಟನೆಯ ಹುಚ್ಚಿನಿಂದ ಪಾತ್ರದೊಳಗೆ ಇಳಿದು ಬಿಡ್ತಾರೆ. ನಿರ್ದೇಶಕರ ವಿಷಯದಲ್ಲೂ ಅಂತೆ, ಒಬ್ರು ಮೂಡ್ ಕ್ರಿಯೇಟ್ ಮಾಡಿದ್ರೆ ಇನ್ನೊಬ್ರು ಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಧುರಂಧರ್ 2 ನಮ್ಮ ತಲೆಗೆ ಕೆಲ್ಸ ಕೊಡುತ್ತೆ, ನಮ್ಮನ್ನು ಯೋಚನೆ ಮಾಡೋಕೆ ಹಚ್ಚುತ್ತೆ. ಆದ್ರೆ ಟಾಕ್ಸಿಕ್ ಅದು ನೇರವಾಗಿ ನಮ್ಮ ನರಗಳ ಮೇಲೆ ಅಟ್ಯಾಕ್ ಮಾಡುತ್ತೆ, ಒಂದು ರೀತಿ ಸೆನ್ಸರಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಟಾರ್ಗೆಟ್ ಆಡಿಯನ್ಸ್ ಒಂದೇ ಆದ್ರೂ ದಾರಿಗಳು ಮಾತ್ರ ಬೇರೆ ಬೇರೆ. ಸರಿ, ಈಗ ಬರೋಣ ಅಸ್ಲಿ ವಿಷಯಕ್ಕೆ. ಈ ಕ್ಲಾಶ್ ಯಾಕೆ ಇಷ್ಟೊಂದು ಅಪಾಯಕಾರಿ ಅನ್ನೋ ದೊಡ್ಡ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನೋಡಿ, ಒಂದು ಫ್ಯಾಮಿಲಿ ಸಿನಿಮಾ, ಇನ್ನೊಂದು ಆಕ್ಷನ್ ಸಿನಿಮಾ ಆಗಿದ್ರೆ 2ಕ್ಕೂ ಜಾಗ ಇರ್ತಿತ್ತು. ಆದ್ರೆ ಇಲ್ಲಿ ಹಾಗಲ್ಲ. 2 ಸಿನಿಮಾಗಳು ಟಾರ್ಗೆಟ್ ಮಾಡ್ತಿರೋದು ಒಂದೇ ಪ್ರೇಕ್ಷಕರನ್ನ, ಆ ಟೆಸ್ಟೋಸ್ಟೆರಾನ್ ಡ್ರಿವನ್ ಮಾಸ್ ಆಡಿಯನ್ಸ್. ಅಚ್ಚರಿ ಅಂದ್ರೆ ಸುಮಾರು 80% ಪ್ರೇಕ್ಷಕರು 2 ಸಿನಿಮಾಗಳಿಗೆ ಕಾಮನ್. ಅಂದ್ರೆ ಯಾರು ಟಾಕ್ಸಿಕ್ ನೋಡ್ಬೇಕು ಅನ್ಕೋತಾರೋ ಬಹುಶಃ ಅವರೇ ಧುರಂಧರ್ 2 ನೋಡೋಕೂ ಕಾಯ್ತಾ ಇರ್ತಾರೆ. ಇದು ನೇರವಾಗಿ ಟಿಕೆಟ್ ಸೇಲ್ಸ್ಗೆ ದೊಡ್ಡ ಪೆಟ್ಟು ಕೊಡುತ್ತೆ. ಮೂಲದಲ್ಲಿ ಇದನ್ನ ಅದ್ಭುತವಾಗಿ ಹೇಳಿದ್ದಾರೆ. ಇದು ಬಾರ್ಬೆನ್ಹೈಮರ್ ಅಲ್ಲ, ಅಂದ್ರೆ 2 ಬೇರೆ ಬೇರೆ ತರಹದ ಪ್ರಪಂಚಗಳಲ್ಲ. ಇದು ಗ್ಲಾಡಿಯೇಟರ್ ವರ್ಸಸ್ ಗ್ಲಾಡಿಯೇಟರ್. ಒಂದೇ ಅಖಾಡದಲ್ಲಿ 2 ಯೋಧರು ಕಾದಾಡಿದ್ರೆ ಏನಾಗುತ್ತೆ? ಜನ ಚದುರಿ ಹೋಗ್ತಾರೆ ಮತ್ತು ಕೊನೆಗೆ ಇಬ್ಬರಿಗೂ ಪೆಟ್ಟು ಬೀಳೋದು ಗ್ಯಾರಂಟಿ. ಹಾಗಾದ್ರೆ ಬಿಸ್ನೆಸ್ ದೃಷ್ಟಿಯಿಂದ ನೋಡಿದ್ರೆ ಈ ಯುದ್ಧದ ಪರಿಣಾಮ ಏನು? ಯಾರಿಗೆ ರಿಸ್ಕ್ ಜಾಸ್ತಿ? ಇಂಡಸ್ಟ್ರಿ ಲೆಕ್ಕಾಚಾರದ ಪ್ರಕಾರ ಧುರಂಧರ್ 2ಗೆ ರಿಸ್ಕ್ ಸ್ವಲ್ಪ ಕಡಿಮೆ, ಯಾಕಂದ್ರೆ ಅದರ ಮೊದಲ ಭಾಗದ ಲಾಭವೇ ಒಂದ್ ರೀತಿ ಸೇಫ್ಟಿ ನೆಟ್. ಆದ್ರೆ ಟಾಕ್ಸಿಕ್ ಕಥೆನೇ ಬೇರೆ. ಅದರ ಬೃಹತ್ ಬಜೆಟ್ಗೆ ಹಿಂದಿ ಬೆಲ್ಟ್ನಲ್ಲಿ ದೊಡ್ಡ ಕಲೆಕ್ಷನ್ ಆಗ್ಲೇಬೇಕು. ಕ್ಲಾಶ್ ಆದ್ರೆ ಅದು ತುಂಬಾ ಕಷ್ಟ. ಕೊನೆಗೆ ಯಾರ್ ಗೆದ್ರು ಅನ್ನೋದಕ್ಕಿಂತ ಇಬ್ರೂ ಸೋಲ್ತಾರೆ ಅನ್ನೋದೇ ಸತ್ಯ. ಸ್ಕ್ರೀನ್ಗಳು ಡಿವೈಡ್ ಆಗುತ್ತೆ, ಶೋ ಟೈಮ್ಸ್ ಕಮ್ಮಿ ಆಗುತ್ತೆ, ಮತ್ತು 2 ಸಿನಿಮಾಗಳು ತಮ್ಮ ಫುಲ್ ಪೊಟೆನ್ಷಿಯಲ್ಗೆ ಕಲೆಕ್ಷನ್ ಮಾಡೋಕೆ ಸಾಧ್ಯವೇ ಆಗಲ್ಲ. ಒಂದು ಅಂದಾಜಿನ ಪ್ರಕಾರ ಈ ಕ್ಲಾಶ್ನಿಂದಾಗಿ 2 ಸಿನಿಮಾಗಳು ಕನಿಷ್ಠ 20-25% ಆದಾಯವನ್ನ ಕಳೆದುಕೊಳ್ಳಲಿವೆ. ಇದು ಸಣ್ಣ ಮೊತ್ತ ಅಲ್ಲ, ನೂರಾರು ಕೋಟಿಗಳ ನಷ್ಟ.
ಹಾಗಿದ್ರೆ ಈ ಘರ್ಷಣೆಗೆ ನಾವು ತರಬೇಕಾದ ನಿಜವಾದ ಬೆಲೆ ಏನು? ಬರೀ ಹಣದ ನಷ್ಟವಷ್ಟೇನಾ? ನೋಡಿ, ಕ್ಲಾಶ್ನಿಂದ ಹಿಂದೆ ಸರಿಯೋದು ಹೇಡಿತನ ಅಂತೂ ಅಲ್ಲ. ಅದೊಂದು ಸ್ಮಾರ್ಟ್ ಬಿಸ್ನೆಸ್ ಮೂವ್. ಯಾಕಂದ್ರೆ ಬೇರೆ ಬೇರೆ ದಿನಾಂಕಗಳಲ್ಲಿ ಬಂದಿದ್ರೆ ಧುರಂಧರ್ 2 ಹಿಂದಿ ಸಿನಿಮಾದಲ್ಲಿ ಹೊಸ ಇತಿಹಾಸ ಬರೆಯಬಹುದಿತ್ತು. ಹಾಗೆಯೇ ಟಾಕ್ಸಿಕ್, ಪ್ಯಾನ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಸಿನಿಮಾಗಳಿಗೆ ಒಂದು ಹೊಸ ಬೆಂಚ್ಮಾರ್ಕ್ ಸೆಟ್ ಮಾಡಬಹುದಿತ್ತು. ಒಂದು ಮಾತು ನೆನ್ಪಿರಲಿ, ಇತಿಹಾಸವನ್ನ ಬರೆಯೋದು ಬರೀ ಗೆದ್ದವರಿಂದಲ್ಲ, ಏನೆಲ್ಲ ಆಗ್ಬಹುದಿತ್ತು ಅಂತ ನಾವು ಕಳೆದುಕೊಂಡ ಅವಕಾಶಗಳಿಂದಲೂ ಇತಿಹಾಸ ನಿರ್ಮಾಣವಾಗುತ್ತೆ. ಈ ಘರ್ಷಣೆ ಕೂಡ ಅದೇ ರೀತಿಯಾಗ್ಬಿಡಬಹುದು. ಹಾಗಾದ್ರೆ ಕೊನೆಯದಾಗಿ ನಮ್ಮ ಮುಂದಿರೋ ಪ್ರಶ್ನೆ ಒಂದೇ. ಈ ದೊಡ್ಡ ಘರ್ಷಣೆಯನ್ನು ತಪ್ಪಿಸಿ ಸಿನಿಮಾದ ಒಳಿತಿಗಾಗಿ ಒಂದು ಹೆಜ್ಜೆ ಹಿಂದೆ ಇಡಬೇಕಾದ ಆ ಒಂದು ಸಿನಿಮಾ ಯಾವುದು ಮತ್ತು ಯಾಕೆ? ಇದರ ಬಗ್ಗೆ ಯೋಚನೆ ಮಾಡಬೇಕಿದೆ.